ಲವ್ ಮಾಡೋದೇ ತಪ್ಪು ಕಣವೆ. ರಚನಾ ಅವಳು ತಕ್ಕನಾಗಿರೋ ಹುಡುಗನ್ನ ಪ್ರೀತಿಸ್ತಾ ಇದ್ಬಿಡು. ನಾನು ರಚನಾನ ಸ್ಯಾನೆ ಇಷ್ಟಪಡ್ತೀನಿ ಕಮಲಿ. ಅವಳಂದ್ರೆ ನನಗೆ ಪ್ರಾಣ. ಕಮಲಿ, ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತು ಹೇಳು ಕಮಲಿ. ನನ್ನ ಹತ್ರ ಹೇಳಕ್ಕೆ ಹಿಂದೆ ಮುಂದೆ ನೋಡ್ಬೇಕಾ? ಏನೂ ಇಲ್ಲ ಬಿಡು ಅನಿಕಾ. ಅರೆ, ನನ್ನ ಹತ್ರ ಹೇಳ್ದೆ ಇರುವಂತದ್ದು ಏನಿದೆ ಕಮಲಿ? ವಿ ಆರ್ ಸಿಸ್ಟರ್ಸ್, ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್. ನಿನ್ ಕಷ್ಟ ನನ್ ಕಷ್ಟನೇ. ಏನಾಯ್ತು ಹೇಳು ಕಮಲಿ. ಅದು ರಚನನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಓ, ಅವಳ ಬಗ್ಗೆ ಯೋಚನೆ ಮಾಡಕ್ ಏನಿದೆ ಕಮಲಿ? ನನಗ್ ಯಾವಾಗ್ಲೂ ಗೊತ್ತಿತ್ತು ಅವಳು ಹೀಗೆ ಅಂತ. ಪಾಪ ಶಂಭು ಅವಳನ್ನ ಮನ್ಸಾರೆ ಪ್ರೀತಿಸಿ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಕಾಯ್ತಿದ್ದ. ಬಟ್ ಈಗ ಅವನ ಹಾರ್ಟ್ ನ ಬ್ರೇಕ್ ಮಾಡಿ ಚೂರ್ ಚೂರ್ ಮಾಡ್ಬಿಟ್ಲು. ಅನಿಕಾ, ಶಂಭು ರಚನೆ ಇಷ್ಟಪಡ್ತಿದ್ದ ಅಂತ ನಿಂತವ ಹೇಳಿದ್ನ? ಅಂದ್ರೆ ಇಟ್ಸ್ ಅನ್ ಓಪನ್ ಸೀಕ್ರೆಟ್ ಕಮಲಿ. ಬೇಡ ಅನಿಕಾ, ಬೇರೆಯವ್ರ ವೈಯಕ್ತಿಕ ವಿಚಾರನ ನಾವು ಮಾತಾಡೋದು ಬೇಡ. ಸುಮ್ಮನಿರೋಣ ನೀನು, ನಗ್ಬೇಡ. ಹತ್ರ ಹೋದ್ರೆ ಕೈ ನಡುಗುತ್ತೆ, ಯಾಕೋ ಆಗ್ತಾನೆ ಇಲ್ಲ. ನೀನು ನಮ್ ಕಸ್ಬಲ್ ಯಾಕೆ ಹೇಳ್ಕೊಡ್ತೀನಿ, ನಾಳೆ ಹೇಳ್ಕೊಡ್ತೀನಿ, ನಾಡ್ದು ಹೇಳ್ಕೊಡ್ತೀನಿ ಅಂತ ಕಾಗೆ ಆರಿಸ್ತಿದ್ದವನು ಇವಾಗ ನೋಡಿದ್ರೆ ಸಡನ್ ಕಸ್ಬೆ ಬಿಟ್ಬಿಡ್ತೀನಿ, ಒಳ್ಳೆಯವನಾಗ್ತೀನಿ ಅಂತಿದ್ಯಾ? ನಿನ್ನೇ ನಂಬ್ಕೊಂಡಿರೋ ನಮ್ ಗತಿ ಏನಾಗ್ಬೇಕೋ. ನೋಡಪ್ಪ, ನೀನ್ ಒಳ್ಳೆಯವನಾಗು, ಬೇಡ ಅಂದವ್ರು ಯಾರು ಅಲ್ವಾ? ಪ್ಲೀಸ್ ಕಣ, ಒಂದೇ ಒಂದ್ಸಲ ಹೋಗಿ ಕೆರ್ಕೊಂಬಂದ್ಬಿಡೋಣ. ಏನ್ ತಮಾಷೆ ಮಾಡ್ತಾ ಇದ್ಯಾ? ನಾನು ಅದೆಲ್ಲ ಬಿಟ್ಟಾಗೈತೆ, ಸುಮ್ನಿದ್ ಬಿಡು. ಅಜ್ಜಿ ಅಂತ ನನ್ಗೊಬ್ಳಿತ್ಲು, ಅವಳು ಬಿಟ್ರೆ ನೀನೇ ಇದ್ದಿದ್ದು. ಇವಾಗ ಅಜ್ಜಿ ಹೋಗಿ ಊರಲ್ಲಿ ಸೇರ್ಕೊಂಡವಳೆ, ನೀನ್ ನೋಡಿದ್ರೆ ಕಸ್ಬೆ ಬಿಟ್ಬಿಡ್ತೀನಿ ಅಂತಿದ್ಯಾ? ನಾನು ರಾತ ಆಗ್ಬಿಟ್ಟೆ. ಸರಿ ಆಯ್ತು, ಬರ್ತೀನಿ. ಆದ್ರೆ ಒಂದು ವಿಷಯ, ನಮ್ಮ ಹುಡುಗಿಗೆ ಇದೆಲ್ಲ ಏನು ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಅಯ್ಯೋ, ಗೊತ್ತಾಗಲ್ಲ. ಸರಿ, ಇವಾಗ ಬಾ ಬಾ. ಅನಿಕಾ, ನಾನು ಹಂಗೆ ಹೇಳ್ದೆ ಅಂತ ಬೇಜಾರಾಯ್ತಾ? ಚೇಚೆ, ನೋ ಕಮಲಿ, ನಾಟ್ ಅಟ್ ಆಲ್. ನೀನು ಅವನ್ ತವ ಮಾತಾಡ್ದ್ಯಾ? ಯಾರು? ಓ, ಶಂಭುನ? ಹಾ, ಮಾತಾಡ್ದೆ, ಸಮಾಧಾನ ಹೇಳ್ದೆ. ಆದ್ರೆ ಕಮಲಿ, ನೀನ್ ಮದ್ವೆ ಮಾಡ್ಕೋಬೇಕು ಅಂದಾಗ್ಲೇ ಹೀಗೆಲ್ಲ ಆಗುತ್ತಲ್ಲ, ಅದೇ ನನಗ್ ಬೇಜಾರು. ಆದ್ರೆ ನೀನೇನು ಬೇಜಾರು ಮಾಡ್ಕೋಬೇಡ ಕಮಲಿ, ಎಲ್ಲ ನಾನ್ ಹೇಳ್ದಂಗೆ ಆಗತ್ತೆ. ಐ ಮೀನ್, ಐ ಆಮ್ ಸೋ ಸಾರಿ, ಎಲ್ಲ ನೀನ್ ಅನ್ಕೊಂಡಾಗೆ ಆಗತ್ತೆ. ನೋಡು, ನೀನೀಗ ಮದುಮಗಳು, ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು. ಓಕೆ? ಧೈರ್ಯವಾಗಿ ಹೋಗು, ನಾನಿದ್ದೀನಿ.
ಹೇ ಅದ್ ಇವನೇ ಅಲ್ವಾ? ಅವನೇ. ಯಾರ ಹಿಂದೆನೋ ನಿಂತಿದ್ದಾನಲ್ಲ, ಯಾಕೆ ಹೀಗೆ ಆಡ್ತಾ ಇದ್ದ ನೀನು? ಅದೇ ಗೊತ್ತಾಗ್ತಿಲ್ಲ. ಇರಿ ಕರಿತೀನಿ. ಬಡ ಇರು, ಏನ್ ಮಾಡ್ತಾನೆ ನೋಡೋಣ. ಸರ್, ನಿಮ್ದು ದುಡ್ಡು ಅನ್ಸುತ್ತೆ, ಬಿದ್ದೋಗಿದೆ ನೋಡಿ, ಎತ್ಕೊಳ್ಳಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಕೂತ್ಕೋ ಶಂಭು. ಏನಾಯ್ತು ಶಂಭು? ನಿನ್ ಫ್ರೆಂಡ್ಸ್ ಯಾರು ನಿನ್ ಜೊತೆಗಿಲ್ಲ? ಯಾಕೆ ಒಬ್ನೇ ಕೂತಿದ್ಯಾ? ನೀನೇ ಅವ್ರ ಕೈ ಬಿಟ್ಟ್ಯೋ ಅಥವಾ ಅವರೇ ನಿನ್ ಕೈ ಬಿಟ್ರಾ? ಯಾರ ಕೈನೂ ಬಿಟ್ಟಿಲ್ಲ, ಎಲ್ರು ಅವ್ರವ್ರ ಕೆಲಸ ಮಾಡ್ಕೊಂಡವ್ರೆ. ನಾನು ಸುಮ್ಕೆ ಬಂದು ಇಲ್ಲಿ ಕುಂತೀವ್ನಿ ಅಟೆ. ಆದ್ರೂ ಪಾಪ ಕಣೋ ನೀನು. ನಿನ್ಗೆ ರಚನಾ ಬೇಡ್ವಾ? ಏನ್ ಹೇಳ್ತಿದ್ಯಾ ನೀನು? ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ ಶಂಭು. ನನಗೆ ಎಲ್ಲ ಗೊತ್ತು. ಈ ಮನೇಲಿ ನನಗ್ ಗೊತ್ತಾಗ್ದೆ ಏನು ನಡೆಯಲ್ಲ. ಆದ್ರೂ ನಿನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ ಶಂಭು. ಆದ್ರೆ ನೀನ್ ನೋಡಿದ್ರೆ ದಿನದ 24 ಗಂಟೆ ಕಮಲಿ ಋಷಿ ಅಂತ ಸುತ್ತಾ ಇರ್ತೀಯ. ಅವ್ರ ಲವ್ಗೆ ರಾಮ ಸೇತುವೆ ತರ ನಿಂತು ಸಪೋರ್ಟ್ ಮಾಡ್ತೀಯ. ಆದ್ರೆ ಅವ್ರು ನೋಡಿದ್ರೆ ಛೇ 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 ಛೇ, ನಿನ್ನಂತ ಮುಕ್ತ ಹುಡುಗನ ವಿರುದ್ಧನೇ ನಿಂತ್ಬಿಟ್ರು. ಸಭಾಷಣ ಕಿಲಾಡಿ ನೀನು. ಹೆಂಗೆ ಈ ಅಮರ ಒಂದು ಮಾಲ್ ಮೇಲೆ ಕಣ್ಣು ಹಾಕಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ ಕಣ. ಸೂಪರ್. ಕದಿಯಕ್ಕೂ ನಾಕ್ಬೇಕು. ನನ್ ಮಗ ಫೋನಲ್ಲಿ ಮಾತಾಡ್ಕೊಂಡು
ಕಳ್ಳನ ಛೀ, ಪಿಕ್ ಪಾಕೆಟ್ ಮಾಡೋ ಒಬ್ಬ ಕಳ್ಳನ ನಾನ್ ಲವ್ ಮಾಡಿದ್ನ. ದ್ರೋಹಿ. ನನಗೆ ಮೋಸ ಮಾಡಕ್ ನೋಡಿದ್ಯಾ? ಏಯ್, ನಿಜ ಹೇಳು, ನನ್ ಹಿಂದೆ ಯಾಕೆ ಬಿದ್ದೆ ನೀನು? ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದ್ಯಾ ಅಥವಾ ನನ್ನಿಂದನೂ ಏನಾದ್ರೂ ಕಳ್ತನ ಮಾಡೋಣ ಅಂತ ಪ್ಲಾನ್ ಮಾಡಿದ್ಯಾ? ಹಂಗೆಲ್ಲ ಮಾತಾಡ್ಬೇಡ ಚಿದ. ಏಯ್, ತಿಂದ ಅಂತ ಕರಿಬೇಡ ನನ್ನ ನೀನು. ನಿನ್ಗಷ್ಟೆಲ್ಲ ಸಲಿಗೆ ಕೊಟ್ನಲ್ಲ ಅಂತ ನೆನ್ಸ್ಕೊಟ್ರೆ ನನಗ್ ನನ್ ಮೇಲೆ ಅಸಹ್ಯ ಆಗ್ತಿದೆ. ರಚನಾ, ಈ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತಾ? ಅಣ್ಣ, ಈ ವಿಷಯ ನನಗ್ ಗೊತ್ತಿದ್ರೆ ನಾನು ಯಾಕೆ ಇವನ ಅಳ್ಬೇಡ ರಚನಾ, ಸಮಾಧಾನ ಮಾಡ್ಕೋ. ನಿನ್ನ ಮೊದಲನೇ ಸಲ ನೋಡ್ದಾಗೆ ಅನ್ಕೊಂಡೆ ಕಣೋ ನೀನ್ ಇಂಥವನೇ ಆಗಿರ್ತೀಯ ಅಂತ. ಹಲೋ ಮಿಸ್ಟರ್, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಮ್ಮ ಅಣ್ಣನ ಬಗ್ಗೆ ಏನೇನೋ ಮಾತಾಡ್ಬೇಡಿ ನೀವು. ಏಯ್, ಯಾರೋ ಇವನು? ನೀನ್ ಮಾಡೋ ದಗಲ್ಬಾಜಿ ಬಿಸ್ನೆಸ್ಗೆ ಇವನ್ ಪಾರ್ಟ್ನರಾ? ಎಷ್ಟು ಸಂತೋಷದಿಂದ, ಎಷ್ಟು ಆಸೆಯಿಂದ ನಿನ್ ಫ್ಯಾಮಿಲಿನ ತೋರ್ಸೋಣ ಅಂತ ನಮ್ಮ ಅಣ್ಣನ್ ಕರ್ಕೊಂಡ್ ಬಂದಲ್ಲೋ, ಆದ್ರೆ ನೀನು ಚಿನ್ನ ಹಂಗಲ್ಲ ಚಿನ್ನ, ನಾನು ಹೇಳೋದು ಸ್ವಲ್ಪ ಏಯ್, ಮಾತಾಡ್ಬೇಡ ನೀನು. ಅಣ್ಣ, ಐ ಆಮ್ ರಿಯಲಿ ಸಾರಿ. ನಾನು ಹೋಗಿ ಹೋಗಿ ಒಬ್ಬ ಕಳ್ಳನ್ ಲವ್ ಮಾಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇಲ್ಲ ಚಿನ್ನ, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಚಿನ್ನ. ಇನ್ಮೇಲೆ ನಾನು ನೀನು ಮುಟ್ಟಬೇಡ. ಅವಳ ಕಾಲಿನ ಧೂಳಿಗೂ ಸಮ ಇಲ್ಲ ನೀನು. ಏನು ಯೋಗ್ಯತೆ ಇದೆ ಅಂತ ಅವಳನ್ನ ಪ್ರೀತಿಸ್ತಾ ಇದೆಯೋ? ಪ್ಲೀಸ್ ನನ್ಗೂ ಸ್ವಲ್ಪ ಮಾತಾಡಕ್ ಅವಕಾಶ ಕೊಡಿ. ಏನೋ ಮಾತಾಡ್ತೀಯ? ಮಾತಾಡೋದಕ್ಕೆ ಏನು ಉಳಿದಿದೆ? ನಾವು ನಮ್ ಕಣ್ಣಾರ ಎಲ್ಲ ನೋಡಿದ್ಮೇಲೂ ಇನ್ನೂ ಮಾತಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಸ್ವಲ್ಪದ್ರಲ್ಲಿ ನನ್ನ ತಂಗಿ ನಿನ್ನಿಂದ ಬಚಾವಾದ್ಲು. ಏಯ್, ನಿನ್ ಫ್ಯಾಮಿಲಿನ ಕರ್ಕೊಂಬ ಅಂತ ಹೇಳಿದ್ನಲ್ಲ, ಎಲ್ಲಿ ನಿನ್ ಕಳ್ ಫ್ಯಾಮಿಲಿ? ಇಂಥ ಕಳ್ಳರಿಗೆ ಫ್ಯಾಮಿಲಿಯಲ್ಲಿರುತ್ತಮ್ಮ, ಎಲ್ಲ ಬಿಟ್ಟವ್ರು ಇವರು. ಫ್ಯಾಮಿಲಿ ಇದೆ ಅಂತ ನಿನ್ನ ಹತ್ರ ಸುಳ್ಳು ಹೇಳಿದಾನೆ. ಕಳ್ಳರಿಗೆ ಸುಳ್ಳೆ ಮನೆ ದೇವರು. ಇಲ್ಲ ಸರ್ ಚಿನ್ನ, ನನ್ ಮಾತು ಕೇಳ್ಚಿನ, ನಿನಗೆ ಎಲ್ಲ ಹೇಳೋಣ ಅಂತ ಬಂದೆ, ಆದ್ರೆ ಅಷ್ಟೊತ್ತಿಗೆ ಹಿಂಗೆಲ್ಲ ಆಗುತ್ತೆ. ಹಿಂದೆ ಮುಂದೆ ನೋಡ್ದೆ, ನಿನ್ ಬಗ್ಗೆ ತಿಳ್ಕೊಳ್ದೆ, ನಿನಗ್ ಮನ್ಸ್ ಕೊಟ್ನಲ್ಲೋ. ಮದ್ವೆ ಆದ್ರೆ ನಿನ್ನೇ ಮದ್ವೆ ಆಗೋದು ಅಂತ ನಮ್ಮಪ್ಪ ಅಮ್ಮನ್ ಎದುರು ಹಾಕೊಂಡ್ ಬಂದಲ್ಲ. ಆಗ್ಬೇಕಾದ್ ನಂಗೆ, ಆಗ್ಬೇಕಾದ್ದು ಬೇಕಿತ್ತು. ಅಣ್ಣ, ಐ ಆಮ್ ರಿಯಲಿ ಸಾರಿ. ನಿಮ್ಮ ಮತ್ತೆ ರಿಷಿ ಅಣ್ಣ ನಂಬಿಕೆ ನಾನು ಉಳಿಸ್ಕೊಳ್ಳಿಲ್ಲ. ಹೋಗಿ ಹೋಗಿ ಒಬ್ಬ ಕಳ್ಳನ್ ಲವ್ ಮಾಡ್ಬಿಟ್ಟೆ ಅಣ್ಣ. ಸಾರಿ. ಸಮಾಧಾನ ಮಾಡ್ಕೋ ರಚನಾ. ದೇವ್ರ ದಯೆಯಿಂದ ಮದುವೆಗಿಂತ ಮುಂಚೆನೆ ಇವನ್ ಎಂತವನು ಅಂತ ಗೊತ್ತಾಯ್ತಲ್ಲ. ಇನ್ಮೇಲಾದ್ರೂ ಯಾವ್ದಾದ್ರು ಡಿಸಿಷನ್ ತಗೋಬೇಕಾದ್ರೆ ಯೋಚನೆ ಮಾಡಿ ಡಿಸಿಷನ್ ತಗೋ. ಚಿನ್ನ, ಒಂದ್ ನಿಮಿಷ. ನಾನು
ಕೇಳಿಸ್ಕೊ, ಇದೆಲ್ಲ ಇವತ್ತಿಗೆ, ಇಲ್ಲಿಗೆ, ಈ ಕ್ಷಣಕ್ಕೆ ಮುಗ್ದೋಯ್ತು. ಇನ್ಮೇಲೆ ಯಾವತ್ತಾದ್ರೂ ನನ್ ಕಣ್ಣಿಗೆ ಕಾಣಿಸ್ಕೊಳ್ಳೋದಾಗ್ಲಿ, ನನ್ ಫೋನ್ ಮಾಡೋದಾಗ್ಲಿ, ನನ್ ಹಿಂದೆ ಬರೋದಾಗ್ಲಿ ಮಾಡಿದ್ರೆ ನಿನ್ ಕತೆ ನೆಟ್ಟಿಗಿರಲ್ಲ. ಅಣ್ಣ ಬನ್ನಿ ನಾವು ಹೋಗೋಣ. ನಾನು ನೋಡ್ತಿದ್ರೆ ನನಗೆ ಅಸಹ್ಯ ಆಗುತ್ತೆ. ಜಿನಾ, Yeah!